ಹೆಸರು ಶಂಕರ್ ಅಂತೇಳಿ. ನಾನು ಅರಣ್ಯ ಸಿಬ್ಬಂದಿ. ಸುಮಾರು 18 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಮುಖ್ಯವಾಗಿ ಏನಂದರೆ ಪ್ಲಾಸ್ಟಿಕ್ ಫುಲ್ ಒಂದು ಪ್ಲಾಸ್ಟಿಕ್ ಸಹ ಒಳಗೆ ಬಿಡ್ತಾ ಇಲ್ಲ. ನೀವು ಬಿಸ್ಕೆಟ್ ಅಥವಾ ಬಿಸ್ಕೆಟ್ ಕವರ್ ಆಗಲಿ ಅಥವಾ ಮೊಸರು ಪ್ಯಾಕೆಟ್ ಆಗಲಿ ಯಾವುದು ಚಾಕ್ಲೇಟ್ ಕವರು ಯಾವುದು ಒಂದು ಪ್ಲಾಸ್ಟಿಕ್ ಒಳಗೆ ಬಿಡ್ತಾ ಇಲ್ಲ. ಹಾಂ ಹೌದು, ಎಲೆಕ್ಟ್ರಾಲ್ಸ್ ಅದನ್ನು ಬಿಡ್ತಾ ಇಲ್ಲ. ಆಮೇಲೆ ನೀರು ಬಾಟ್ಲಲ್ಲಿ ನೀವು ಸ್ಟೀಲ್ ಬಾಟ್ಲಿಗಳನ್ನ ತರಬೇಕು, ಮತ್ತು ಟಿಫಿನ್ ಕೇರ್ ತರಬೇಕು. ಟಿಫಿನ್ ಕೇರ್ ಒಳಗೆ ನಿಮ್ಮ ಏನು ತಿಂಡಿ ಏನಿದೆ ಹಾಕೊಂಡು ಹೋಗ್ಬೇಕು, ಬಿಡ್ತಾ ಇಲ್ಲ. ಚಾಕು ನೈಲ್ ಕಟ್ಟು ಏನೂ ತರಂಗಿಲ್ಲ. ಯಾಕೆ ಅದು ಅಂತಂದರೆ ಕೆಲವರು ಅವ್ರ ಹೆಸರುಗಳು ಬರೆದು ಹೋಗೋದು, ಮರಗಳನ್ನು ಕೆತ್ತಿ ಹೆಸರು ಬರೆದು ಹೋಗ್ತಾರೆ. ಆ ಮರ ಎಷ್ಟೋ ವರ್ಷ ಸುತ್ತೋಗುತ್ತೆ, ಆದ್ದರಿಂದ ಅವೆಲ್ಲ ಬಿಡ್ತಾ ಇಲ್ಲ. ಎಲ್ಲ ನಿಷೇಧ ಮಾಡಿ. ಮೈನಾಗಿ ಇಲ್ಲಿ ನೀವು ಹೋಗ್ಬೇಕಾದ್ರೆ ಯಾವುದೇ ಗಿಡ ಸಸ್ಯಗಳು ಮುಟ್ಟೋಂಗಿಲ್ಲ. ಮಲೆ ಅಂಗಾರ ಅಂತ ಹೇಳ್ಬಿಟ್ಟು ಒಂದು ಸಸ್ಯ ಇದೆ, ಅದು ಗೊತ್ತಾಗಲ್ಲ. ತುರಿಕೆ ಬಂದು ಜ್ವರ ಬಂದು ನಡೆಯೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಮಧ್ಯದಲ್ಲಿ 2 ಕಡೆ ನೀರು ಸಿಗುತ್ತೆ ಅಷ್ಟೇ. ನಿಮಗೆ 3 ಕಿಲೋಮೀಟರ್ ನೀರು ಸಿಗುತ್ತೆ. ಅದೇ ಸೀಟ್ ಹಾಕಿದ್ವಿ ಅಂತ ಹೇಳಿದ್ನಲ್ಲ, ನೆಟ್ವರ್ಕು ಸಿಗುತ್ತೆ. ಮತ್ತು ಇದು ನೋಡಿ, ಅದೇ ಕುಮಾರ ಪರ್ವತ. ಮಡಿಕೇರಿ ಅವರು ಪುಷ್ಪಗಿರಿ ಅಂತ ಹೇಳ್ತಾರೆ, ದಕ್ಷಿಣ ಕನ್ನಡ ಕುಮಾರ ಪರ್ವತ ಅಂತ ಹೇಳ್ತಾರೆ. ಇಲ್ಲಿಂದ 7 ಕಿಲೋಮೀಟರ್ ಆಗುತ್ತೆ ಬೆಟ್ಟಕ್ಕೆ. ನೀವು ಹೋಗೋ ಮಧ್ಯದ ಇದರಲ್ಲಿ ಒಂದು ದೊಡ್ಡ ಬಂಡೆಗಳು 2 ಬಂಡೆಗಳು ಸಿಗ್ತವೆ. ಒಂದು ಬಂಡೆನ ಲೆಫ್ಟ್ ಸೈಡ್ ಹತ್ತಬೇಕು, ಹಗ್ಗ ಕಟ್ಟಿದ್ದೀವಿ. ಇನ್ನೊಂದು ಬಂಡೆನ ರೈಟ್ ಸೈಡ್ ಹತ್ತಬೇಕು. ಯಾಕೆಂದರೆ ಹಿಮ ಬಿದ್ದಿರುತ್ತೆ, ಪಾಚಿ ಕಟ್ಟಿರುತ್ತೆ, ಜಾರುತ್ತೆ. ಆಮೇಲೆ ನೀವು ಹಗ್ಗ ಕಟ್ಟಿದ್ದೀರಿ ಸರ್? ಹಗ್ಗ ಕಟ್ಟಿದ್ದಾರೆ. ಓ ಸೂಪರ್. ಒಂದಕ್ಕೆ ಸರ್ ಇಲ್ಲಿಂದ ಕುಮಾರ ಪರ್ವತ 7 ಕಿಲೋಮೀಟ್ರು. 7 ಕಿಲೋಮೀಟರ್. ಅಲ್ಲಿಂದ ನಮ್ಮ ಇನ್ನೊಂದು ಗಿರಿಗದ್ದೆ ಚೆಕ್ ಪೋಸ್ಟಿಗೆ 6 ಕಿಲೋಮೀಟರ್. ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ 5 ಕಿಲೋಮೀಟರ್. 18 ಕಿಲೋಮೀಟರ್ ಟೋಟಲ್. ಬೀದಳಿ ಎಪಿಸಿಂದ 18 ಕಿಲೋಮೀಟರ್ ಓಕೆ ಸುಬ್ರಹ್ಮಣ್ಯ. ಶಂಕರ್ ಸರ್, ತುಂಬ ಧನ್ಯವಾದಗಳು. ನೀವು ಮಾಡ್ತಿರೋ ಕೆಲಸ ನಮ್ಮ ಪ್ರಕೃತಿಗೆ ಒಂದು ಮಾಡಬೇಕಾಗಿದ್ದ ಅಂಥದ್ದು. ಯಾಕಂದರೆ ಮೊದಲು ನೋಡಿದ್ದೀವಿ, ತುಂಬಾ ಕಸ ಆಗ್ತಿತ್ತು. ಭಾರಿ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಖುಷಿ ಆಗುತ್ತೆ. ಕೋಪ ಬರುತ್ತೆ. ಇಲ್ಲ ಇಲ್ಲ ಸರ್, ಪ್ರಕೃತಿಯನ್ನು ಸವಿಬೇಕು ಅಂದರೆ ಇವೆಲ್ಲ ಮಾಡಲೇಬೇಕು ಸರ್. ಕರೆಕ್ಟ್ ನೀವು ಮಾಡ್ತಿರೋದು. ಧನ್ಯವಾದಗಳು ಸರ್. ಅದೇ ತಮ್ಮ ಸಹಕಾರಗಳಿದ್ರೆ ಡೆಫಿನೆಟ್ಲಿ ಸರ್, ಮಾಡ್ಕೊಂಡು ಹೋಗ್ಬೋದು. ಡೆಫಿನೆಟ್ಲಿ ಸರ್, ನಮ್ಮ ಸಹಕಾರ ಯಾವಾಗಲೂ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸರ್.